ಒಂದು ಸಲ ಊರಿಗೆ ಫೋನ್ ಮಾಡೋದು ಒಳ್ಳೇದು ದೇವಕಿ. ನಿಮ್ಮಮ್ಮ ಜೀವ ಹಿಡ್ಕೊಂಡು ಕಾಯ್ತಾ ಇರ್ತಾಳೆ. ಹೌದು ದೇವಕಿ, ಪ್ಲೀಸ್. ದೊಡ್ಡಪ್ಪ, ನೀವು ಅಮ್ಮಂಗೆ ಹೇಳಲಿಲ್ವಾ? ಹೇಳಿದ್ದೀನಮ್ಮ, ಆದರೆ ತಾಯಿ ಕರುಳು ನೋಡು, ಮಗಳ ಧ್ವನಿ ಕೇಳೋಕ್ಕೆ ತೊರಿತಾ ಇರುತ್ತೆ. ಫೋನ್ ಕೊಡಿ ದೊಡ್ಡಪ್ಪ, ಮಾಡ್ತೀನಿ. ನನ್ನ ಫೋನ್ ಬೇಡ, ಪದ್ಮಂದು ಬೇಡ. ಯಾಕಂದರೆ ನೀನೀಗ ಮುಂಬೈಯಲ್ಲಿದ್ದೀಯ. ಅದಕ್ಕೆ ನನ್ನ ಫೋನ್. ಹಲೋ, ಹಲೋ. ಹಲೋ, ಅಮ್ಮ, ನಾನಮ್ಮ, ದೇವಕಿ. ದೇವಕಿ, ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಹೇಗಿದ್ದೀರಿ? ನಮ್ ವಿಚಾರ ಬಿಡು, ನಮ್ಗೆಲ್ಲ ನಿಂದೆ ಚಿಂತೆ ಆಗಿತ್ತು. ನಿಮ್ ದೊಡ್ಡಪ್ಪ ಅಂತೂ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸೋವರೆಗೂ ಹೋಗಿದ್ರು. ಏನ್ ಮಾಡ್ಲಮ್ಮ, ಕೆಲ್ಸ. ನನಗೆ ಗೊತ್ತಿತ್ತು. ಭಾವನ್ಗೆ ಹೇಳಿದ್ರೆ ಕೇಳ್ಬೇಕಲ್ಲ, ಮಗಳ ಕಷ್ಟ ಏನು ಅಂತ ತಾಯಿಗೆ ಮಾತ್ರ ಗೊತ್ತಾಗೋದು. ದೇವಕಿ, ಅಪ್ಪ, ಚೆನ್ನಾಗಿದ್ದೀರಾ? ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಟೆ ಅಲ್ವಾ? ತೊಂದರೆ ಏನಿಲ್ಲಮ್ಮ, ಚಿಂತೆ ಆಗಿತ್ತು. ಈಗ ನೀನು ಚೆನ್ನಾಗಿದ್ದೀಯ ಅಂತ ಗೊತ್ತಾಯ್ತಲ್ಲ, ಸಾಕ್ಬಿಡು. ದೇವಕಿ, ಯಾವಾಗ ಬರ್ತೀಯಮ್ಮ? ಸದ್ಯದಲ್ಲೇ ಬರ್ತೀನಪ್ಪಯ್ಯ. ಒಂದು ಪ್ರಾಜೆಕ್ಟ್ ಇದೆ, ಅದು ಮುಗಿದ ತಕ್ಷಣ ಬರ್ತೀನಿ. ಆಯ್ತಮ್ಮ. ನಾನು ಹೇಳಿಲ್ವಾ, ಅವಳ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಕಿರಿಕಿರಿ ಮಾಡ್ತಾ ಇದ್ರಿ. ಆ ಪೊಲೀಸ್ನವ್ರು ಅವಳ ಆಫೀಸ್ಗೆ ಹೋಗಿದ್ರೆ ಅವಳಿಗೆ ಎಷ್ಟು ಅವಮಾನ ಆಗಿರೋದು. ಈಗ ಮುಗೀತಲ್ಲ ಸೀತಾ, ನೋಡು, ಇವತ್ತು 50 ಮುದ್ದೆ ಎಕ್ಸ್ಟ್ರಾ ಮಾಡಬೇಕು. ಅದ್ಯಾರೋ ಟೂರಿಸ್ಟ್ ಬಂದು ಆರ್ಡರ್ ಕೊಟ್ಟು ಹೋಗಿದ್ದಾರೆ. ಬಾಬಾ, 50 ಅಲ್ಲ, 100 ಮುದ್ದೆ ಬೇಕಾದ್ರೂ ಮಾಡ್ತೀನಿ, ನಡೀರಿ.
ಹಲೋ, ಹೇಗಿದೆ ಸುನೀತಾ? ನಾನು ಯಾವತ್ತೂ ಚೆನ್ನಾಗೇ ಇರ್ತೀನಿ. ನೀನು ಆಫೀಸಿಗೆ ಬರೋದು ಎಷ್ಟು ದಿವಸ ಆಯಿತು? ಕಾಂತಿ ಆಗಲೇ ಇಂಥದ್ನೆಲ್ಲ ಹೇಳೋ ಅಷ್ಟು ಕ್ಲೋಸ್ ಆಗಿದ್ದಾಳ? ನಾನೀಗ ಸ್ಯಾಮ್ ಇನ್ಫೋಟೆಕ್ ಕಂಪ್ನಿಗೆ ಜಾಯ್ನ್ ಆಗಿದೆ. ವಾಟ್? ಎಸ್. ಇನ್ನು ಗೆಳತಿ ಹೇಗಿದ್ದಾಳೆ? ಯಾವಾಗ ಬರ್ತೀಯಾ? ಸದ್ಯದಲ್ಲೇ ಖಂಡಿತ ಬರ್ತೀನಿ. ಅವಳನ್ನು ಕರ್ಕೊಂಡು ಬಾ. ಅವಳ ಬಗ್ಗೆನೇ ತುಂಬ ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡಬೇಕು. ಎಲ್ಲ ಇಂಪಾರ್ಟೆಂಟ್ ವಿಷಯ ಮುಗಿದು ಯಾವುದೋ ಕಾಲ ಆಗಿದೆ. ಈಗ ಉಳಿದಿರೋದು ಅಸ್ಥಿಪಂಜರದ ಕಟಕಟ ಅನ್ನೋ ಶಬ್ದ. ಹೀಗೆಲ್ಲ ಮಾತಾಡಬೇಡ ವಾಸು, ನೋವಾಗುತ್ತೆ. ಈ ನಿನ್ನ ಗೆಳೆಯನಿಗೆ ನೋವಾದರೆ ಪರವಾಗಿಲ್ಲ. ನನಗೆ ನೀನು ದೇವ್ಕಿ ಇಬ್ಬರೂ ಒಂದೇ. ಬಿಡು ಸುನೀತಾ, ಮತ್ತೆ ಹಳೆ ವಾಸು ಆಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸುನೀತಾ, ಹಲೋ. ಯಾಕೆ ಸಪ್ಪಗಾಗ್ಬಿಟ್ರಿ? ಬರ್ತಾ ಬರ್ತಾ ಪರಿಸ್ಥಿತಿ ತುಂಬ ಹದಗೆಡ್ತಾ ಇದೆ. ಈಗ ಯಾಕೆ ಆ ಮಾತು? ಅಂಥದ್ದು ಏನಾಯ್ತು ಈಗ? ಇವಳು ತಂಗಿನೇ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತಿರೋದು. ಯಶೋಧ ತಮ್ಮನ ಜೊತೆ ಸುಮತಿ ಮದುವೆ ನಿಶ್ಚಯ ಆಗಿದೆ. ಅದೇ ನಮಗೀಗ ಚಿಂತೆ. ಆ ಮದುವೆ ತಪ್ಪಿಸ್ಬೇಕು ಅಂತ ದೇವಕಿ ಶತ ಪ್ರಯತ್ನ ಪಟ್ಲಲ್ಲ, ನೀವುಗಳು ಯಾರೂ ಅವಳ ಮಾತನ್ನು ಕೇಳಲೇ ಇಲ್ಲ. ಯಾರಿಗೆ ಗೊತ್ತಿತ್ತು ಸರ್, ನಾವೆಲ್ಲ ಇಂಥ ದೊಡ್ಡ ಸಂಕಟದಲ್ಲಿ ಸಿಲುಕ್ತೀವಿ ಅಂತ. ಈ ಮದುವೆ ಆದರೆ ತೊಂದರೆ ಆಗೋದು ಖಂಡಿತನಾ? ಒಂದು ತಪ್ಪು ಸೃಷ್ಟಿಯಾಗೋ ಗಳಿಗೆಗೆ ನೂರಾರು ತಪ್ಪುಗಳನ್ನು ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ. ಹೇಳಿ ಕೇಳಿ ನಮ್ಮನೆಯ ಇನ್ನೊಬ್ಬ ಹೆಣ್ಣು ಮಗಳ ಬದುಕಿನ ಪ್ರಶ್ನೆ ಅಲ್ವಾ ಸರ್? ಒಂದು ತಪ್ಪಿಗೆ ಇನ್ನೊಂದು ಮುಗ್ಧ ಜೀವ ಬಲಿಯಾದರೆ? ದೇವಕಿ ಹೇಳೋ ಪ್ರಕಾರ ಯಶೋಧಾನೇ ಈ ಮದುವೆಗೆ ಒಪ್ಪಲಾರು ಅನಿಸುತ್ತೆ. ಅವರು ಒಪ್ಪಿದ್ರೂ ಕಷ್ಟ, ಒಪ್ಪದೆ ಇದ್ದರೂ ಕಷ್ಟ. ಪಾಪ ಸುಮತಿಗೆ ಅನ್ಯಾಯ ಆಗತ್ತಲ್ಲ ಸರ್. ದೇವಕಿಗೆ ಮಗು ಆದಮೇಲೆ ಇನ್ನಷ್ಟು ಗೊಂದಲಗಳು ಶುರುವಾಗತ್ತೆ, ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಸರ್. ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗತ್ತೆ. ಯಾವುದಕ್ಕೂ ಒಂದು ಸಾರಿ ನಾನು, ನೀವು, ಪದ್ಮ, ಸುನೀತಾ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸುನೀತಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದಾಳಂತೆ, ನೋಡೋಣ. ಯಾವುದಕ್ಕೂ ಮೊದಲು ದೇವಕಿ ಅಭಿಪ್ರಾಯ ತಿಳ್ಕೋಬೇಕು. ಈಗಲೇ ಬೇಡ. ಹಲೋ ಸುನೀತಾ, ಎಲ್ಲಿದ್ದೀಯಾ? ನಾನು ನನ್ನ ಮನೇಲೇ ಇದ್ದೀನಿ. ನೀನು ಯಾರ ಮನೇಲಿದ್ದೀಯಾ? ಓಹ್ ಸಾರಿ, ನಿನಗೆ ರೆಸಾರ್ಟ್ ಇದೆ ಅಲ್ವಾ? ಸುನೀತಾ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ದೇವಕಿ ಎಲ್ಲಿದ್ದಾಳೆ ಅಂತ ಹೇಳು. ಅವಳು ಅವಳ ಮನೇಲಿದ್ದಾಳೆ. ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ನೀನೇ ಅವಳನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ. ಗುಡ್, ವೆರಿ ಗುಡ್. ಮೊದಲು ಆ ಕೆಲಸ ಮಾಡು. ಆ ಕೆಲಸ ಮಾಡೋಕ್ಕೆ ಮುಂಚೆ ಹೇಳು. ರಘು, ನಿನಗೂ ಈ ರೀತಿ ಬಂಡಿತನ ಮೊಂಡು ಬುದ್ಧಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲು ನಿನ್ನ ಕಾಲಡಿಯ ಜಾಗ ಭದ್ರ ಇದೆಯಾ ಅಂತ ಯೋಚನೆ ಮಾಡು. ಅಂದರೆ ಮಾನವ ಹಕ್ಕುಗಳ ಆಯೋಗ ಅಂತ ಒಂದಿದೆ, ಗೊತ್ತಾ? ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಅದ್ರ ಬಗ್ಗೆ ಮೊದಲು ನೆನಪು ಮಾಡಿಕೊಂಡು ಆಮೇಲೆ ಕಂಪ್ಲೇಂಟ್ ಕೊಡೋ ಬಗ್ಗೆ ಯೋಚನೆ ಮಾಡು. ನಿನ್ನ ಗಾಳ ನಿನ್ನ ಗಂಟ್ಲಿಗೆ ಸಿಕ್ಕಾಕೋಬಾರ್ದಲ್ವಾ?
ನಿನಗೆ ಈ ಕ್ರಿಮಿನಲ್ ಐಡಿಯಾಗಳು ಒಪ್ಪಲ್ಲ ರಘು. ದೇವ್ಕಿ ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ನಾನೇ ಕಂಪ್ಲೇಂಟ್ ಕೊಡೋ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಸಾರಿ ಸುನೀತಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ದೇವಕಿಗೆ ನಮ್ಮಿಂದ ತುಂಬ ಅನ್ಯಾಯ ಆಗಿದೆ, ಅದನ್ನು ನಾನು ಒಪ್ಕೋತೀನಿ. ನಮ್ಮಿಂದ ತಪ್ಪಾಗಿದೆ ನಿಜ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾದರೂ ಅವಳನ್ನ ತೋರಿಸು. ಮೊದಲು ನನಗೆ ಬೆದರಿಕೆ ಹಾಕಿದೆ ಅಲ್ಲ, ಆ ತಪ್ಪನ್ನು ಒಪ್ಕೊ. ಸಾರಿ ಅನ್ನಲ್ಲ. ಓಕೆ, ಆದರೆ ನೀನು ಹೇಳಿದ ಕೂಡಲೇ ನಾನು ತೋರ್ಸೋಕ್ಕಾಗಲ್ಲ. ಯಾಕಂದರೆ ಯಾರು ಮನ್ಸು ಮುರಿದಿದೆಯೋ ಅವ್ರು ಒಪ್ಕೋಬೇಕು. ಅರ್ಥ ಆಯ್ತಾ? ದೇವಕಿ ಒಪ್ಪೋವರೆಗೂ ಇದು ಸಾಧ್ಯ ಆಗಲ್ಲ, ಸರಿ ಹೋಗೋದು ಇಲ್ಲ. ಹೇಗಾದರೂ ಮಾಡು ಸುನೀತಾ, ನಿನ್ನೇ ನಂಬಿದ್ದೀನಿ. ನೋಡೋಣ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತಲ್ವ, ಕಾಲ ಕೂಡ ಬರಲಿ. ಈ ಕುದುರೆ ಗಾಡೀಲಿ ಕುದುರೆ ಮುಂದೆ ಹುಲ್ ಕಟ್ಟಿರ್ತಾರೆ, ಗೊತ್ತಾ ನಿಮಗೆ? ಹುಲ್ ತಿನ್ನೋ ಆಸೆಗೆ ಕುದುರೆ ಮುಂದೋಡುತ್ತೆ, ಆದರೆ ಕಡೆ ತನಕ ಅದು ಹುಲ್ ಸಿಗೋದೇ ಇಲ್ಲ. ನಿಮ್ಮ ಗುರುನು ಅಂಥವನೇ, ಮೊಬೈಲಲ್ಲಿ ಹುಲ್ ಕಟ್ಟಿ ನನಗೆ ಆಸೆ ತೋರಿಸ್ತಾ ಇದ್ದಾನೆ. ಏನ್ರಿ ಮಾಡ್ದ ಅವನು? ಬರ್ತೀನಿ ಬರ್ತೀನಿ ಅಂತ ಆಸೆ ತೋರಿಸ್ತಾನೆ ಇದ್ದಾನೆ, ಬರೋದು ಮಾತ್ರ ಇಲ್ಲ. ಅವನಿಗೂ ಬೇಕಾದಷ್ಟು ಕೆಲಸಗಳು ಇರುತ್ತಲ್ವಾ? ಇಲ್ಲ, ಬರೋಕೆ ಮನಸ್ಸಿಲ್ಲ ಅಷ್ಟೇ. ಇಷ್ಟು ದಿನ ಬರ್ತಾನೆ ಅಂತ ನಂಬ್ಕೊಂಡಿದ್ದೆ, ಇನ್ನೂ ನಂಬೋಕೆ ಸಾಧ್ಯ ಇಲ್ಲ ಬಿಡು. ರೀ, ಬರ್ತೀನಿ ಅಂತ ಹೇಳಿದ್ಮೇಲೆ ಅದೊಂದು ನಂಬಿಕೆ ಕಣ್ರಿ. ಹಾಗೆ ಹೇಳಿದ್ಮೇಲೆ ಆದರೂ ನೀವು ಮೊದಲು ನನ್ನನ್ನು ನಂಬೇಕಲ್ವಾ? ನಂಬಿಕೆ ಉಳಿಸ್ಕೊಂಡ್ರೆ ತಾನೇ ನಂಬೋದು. ಅವತ್ತಿಂದ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ನೀನು ಸುಳ್ಳು ಹೇಳ್ತಾ ಇದೆಯಾ. ಒಂದಿನ ಸರಿ, 2 ದಿನ ಸರಿ, ನಿಂದು ಅದೇ ರಾಗ, ಒಂದು ಅದೇ ಹಾಡು. ಏನಮ್ಮ ಒಂದು ಅಣ್ಣನ ದಿನ ಇದ್ದಿದ್ದೇ ಗೋಳು ದೊಡ್ಡಪ್ಪ, ಯಾವಾಗಲೂ ಅದಕ್ಕೆ ಹಿಂಸೆ ಕೊಡ್ತಾನೆ. ನಾನು ಅವನಿಗೆ ಹೇಳಿದ್ದೀನಿ, ಅವನು ನಿಮಗೆ ಫೋನ್ ಮಾಡಿ ಹೇಳಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಬರೀ ಬಾಯ್ಲ್ ಹೇಳಿದ್ರೆ ಏನು ಪ್ರಯೋಜನ? ಅವನಿಗೆ ಮನಸ್ಸಿದ್ರೆ ಯಾವಾಗಲೂ ಬರ್ತಿದ್ದ. ನಾನು ಸುಮ್ಮನೆ ಬಿಡಲ್ಲ. ಹೇಗೋ ಅಪ್ಪಯ್ಯ ಬಂದಿದ್ದಾರೆ, ಅವ್ರ ಮುಂದೆ ಎಲ್ಲ ವಿಚಾರ ಇಡ್ತೀನಿ, ಪಾಶ್ಚಾತ್ಯ ಹಾಗೆ ಬಿಡಲಿ. ಬೇಡ, ಇದೆಲ್ಲ ನಮಗಲ್ಲ. ನನ್ನ ಮಾತು ಮೀರಿ ಆಗಲೇಬೇಕು ಅಂದರೆ ಪಂಚಾಯತಿಯನ್ನು ಆಗಲಿ ಬಿಡಿ. ಆದರೆ ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಹಾಗೇನಾದರೂ ಆದರೆ ನೀವೇ ಕುಗ್ಗೋದು, ನಿಮ್ಮ ನಾನೇ ಹರಾಜಾಗೋದು. ಈಗೇನು ಭಾರಿ ಉಳಿತಿದ್ಯಾ? ಎಲ್ಲ ಹರಾಜಾಗ್ತಾ ಇದೆಯಲ್ಲ. ರೀ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ, ಸ್ವಲ್ಪ ಮೆತ್ತಿಗೆ ಮಾತಾಡಿ. ಮಾವನವ್ರಿಗೆ ಯಾಕೆ ಕಿರಿಕಿರಿ? ಆಗ್ಲಿ ಬಿಡೆ, ನಮ್ಮ ದೇಶದಲ್ಲಿ ಕಿರಿಕಿರಿ ಇಲ್ಲದೆ ಗದ್ದಲಾಗದೆ ಇತ್ಯರ್ಥ ಆಗಿರೋ ಯಾವ್ದಾದ್ರು ಸಮಸ್ಯೆ ಇದ್ರೆ ಹೇಳು. ಸೈಲೆಂಟ್ ಆಗಿ ಸುಸೂತ್ರವಾಗಿ ನಡೆದ್ರೆ ಅದನ್ನ ಅವಮರ್ಯಾದೆ ಅಂತ ತಿಳ್ಕೊಂಡಿರೋದು. ಗದ್ದಲ ಆಗಬೇಕು, ಅಪ್ಪನ ತಲೆ ಗಿರ್ಮಿಟ್ 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 ಆಗಬೇಕು, ಆಗಲೇ ಅವ್ರ ಓಟು ನನಗೆ ಬೀಳೋದು. ಸತ್ಯ ಏನಂತ ಅವರಿಗೂ ಗೊತ್ತಾಗ್ಲಿ. ಶೋ, ಹೀಗೆಲ್ಲ ಕೂಗಾಡೋ ಬದಲು ಗುರುನೇ ಸಮಾಧಾನದಿಂದ ಕೇಳಬಹುದಲ್ಲ. ಯಾವಾಗಲೂ ಸಮಾಧಾನದಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ. ಸಮಾಧಾನ? ಆ ಗುರು ಪಿಸ್ತೂಲ್ ತಂದು ನನಗೆ ಶೂಟ್ ಮಾಡೋ ತನಕ ಸಮಾಧಾನವಾಗಿರ್ತೀನಿ. ಸಮಾಧಾನ ಅಂತ ಸಮಾಧಾನ, ಅದು ಬೇರೆ ಕೇಳು. ಅವನಿಗೆ ಹೇಗೆ ಕೇಳಬೇಕು ಅಂತ ನನಗೆ ಗೊತ್ತು. ಹಲೋ, ನಾನು ರೀ ವಿದ್ಯಾಧರ್. ಹೇಳಿ ವಿದ್ಯಾಧರ್. ಏನ್ರಿ ನೀವು ಬರ್ತೀನಿ ಬರ್ತೀನಿ ಅಂತ ಹೇಳಿ ಬರೋದೇ ಇಲ್ವಲ್ಲ? ಹಾಗೆಲ್ಲ ಸುಮ್ಮನೆ ಹೇಳಿ ಪ್ರಾಣ ತಿನ್ನಬಾರ್ದು. ಆ ಚಡಪಡಿಕೆ ಚಾಟಿ ಏಟಿನ ಥರ ಇರುತ್ತೆ. ಏನು ಬೇಕಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಟೈಮ್ ಮಾಡಿಕೊಂಡು ಬರ್ತೀನಿ ವಿದ್ಯಾಧರ್. ನಿಮಗೆ ಟೈಮ್ ಸಿಗಲ್ಲ,
ಹಾಗಂತ ಎಲ್ಲ ಹಾಳಾಗಲಿ ಅಂತನಾ? ನೋಡಿ, ಬರೋ ಹಾಗಿದ್ರೆ ನಾಳೆನೇ ಬಂದು ನನ್ನ ಕಾಣಬೇಕು. ಇಲ್ಲ ಅಂದರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ಇದು 2 ಸಂಸಾರದ ಪ್ರಶ್ನೆ, ನೆನಪಿರಲಿ. ನೀವು ದಪ್ಪನೆ ಬೆಲ್ಟಲ್ಲಿ ಚಾಟಿ ಇಟ್ಕೊಡೋದನ್ನು ಮುಂದುವರಿಸಿದ್ರೆ ನಾನು ಕಬ್ಬಿಣ ಸಲಾಕೆನ ಕಾಯಿಸಿ ಬೆನ್ಮೇಲೆ ಬರೆ ಹಾಕ್ತೀನಿ. ನೋಡ ಕೂತ್ಕೋಬೇಕು. ಇದೇ ನನ್ನ ಕಡೆ ಮಾತು. ಇಲ್ಲ ಗಿರಿಜಕ್ಕ, ನಾನು ಅವಳ ಕೈ ಬಿಡಲ್ಲ. ನಿರ್ಧಾರ ಮಾಡಿದ್ದೀನಿ. ಕೈ ಬಿಡಲ್ಲ ಅಂದ್ರೆ ಏನರ್ಥ ರಘು? ಇದು ಅನರ್ಥಗಳಿಗೆ ಕಾರಣ ಆಗ್ಬಾರ್ದಲ್ವಾ? ನಮ್ಮಿಂದಾಗಿ ಅವಳು ಬಾಳು ಹಾಳಾಗಿದೆ ಅಂದಮೇಲೆ ಅದಕ್ಕೆ ಪರಿಹಾರ ಕಲ್ಪಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಅವಳನ್ನ ಹುಡುಕಿ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ನೀವೇ ಹೇಳಿದ್ರಲ್ಲ. ಬಗೆಹರಿಸೋದಕ್ಕೂ ಪರಿಹಾರ ಕಲ್ಪಿಸೋದಕ್ಕೂ ವ್ಯತ್ಯಾಸ ಇದೆ ರಘು. ಪರಿಹಾರ ಅಂದ್ರೆ ಯಾವ ರೀತಿ ರಘು? ಮೊದಲು ಬದುಕು, ಆಮೇಲೆ ಭವಿಷ್ಯ. ಅಂದ್ರೆ ಹೇಗೆ? ಅವಳಿಂದ ನಮ್ಮ ಮನೆ ಬೆಳಗ್ತು ಅಂದಮೇಲೆ ಅವಳ ಜೀವನದಲ್ಲಿ ನಾವು ಹಣತೆ ಹಚ್ಚೋದು ತಪ್ಪು ಅಂತ ಅನಿಸ್ತಿಲ್ಲ ನನಗೆ.